ನನ್ನ ಹೆಸರು ರೇಣುಕಾ, ನಮ್ಮ ಊರು ಬನ್ನಿಕಲ್ಲು. ನಾವು ಧ್ಯಾನಕ್ಕೆ ಬಂದು 1.5 ವರ್ಷ ಆಯಿತು. ನಾವು ಧ್ಯಾನಕ್ಕೆ ಬರೋದಕ್ಕೂ ಮೊದಲು ಸಸ್ಯಾಹಾರಿಗಳು ಅಲ್ಲ, ಮಾಂಸಾಹಾರಿಗಳೇ ನಾವು. ಈಗ ಸಸ್ಯಾಹಾರಿಗಳಾಗಿದ್ದೀವಿ. ಈ ಸುಭಾಷ್ ಪತ್ರಿ ಮೇಡಮ್ಗೂ ಸುಭಾಷ್ ಪತ್ರಿ ಸಾರ್ಗೂ ಧನ್ಯವಾದಗಳು. ನಾನು ಮೊದಲು ಧ್ಯಾನಕ್ಕೆ ಬರೋದಕ್ಕೂ ಮೊದಲು ಆರೋಗ್ಯದಿಂದ ತುಂಬ ನರಳ್ತಾ ಇದ್ದೆ. ನಮ್ಮ ಮಗಳಿಗೆ ಲಕ್ಷ್ಮೀ ಮೇಡಮರು, ನಿಮ್ಮ ಅಮ್ಮರಿಗೆ ಧ್ಯಾನ ಮಾಡೋಕ್ಕೆ ಹೇಳಮ್ಮ, ಆರಾಮಾಗ್ತಾರೆ, ಸುಮ್ಮನೆ ಯಾಕೆ ಆಸ್ಪತ್ರೆ ದುಡ್ಡು ಇಡ್ತೀರಾ ಅಂತ ಹೇಳಿದರು. ನಮ್ಮ ಮಗಳು ಬಂದು ನಮ್ಮ ಲಕ್ಷ್ಮೀ ಮೇಡಮರು ಹಿಂಗೆ ಹೇಳ್ಯಾರ, ಧ್ಯಾನ ಮಾಡು ಮಮ್ಮಿ ಅಂತ ಹೇಳಿದರು. ನಾವು ಧ್ಯಾನಕ್ಕೆ ಮಾಡಕತ್ತಿದ್ವಿ. ಆಮೇಲೆ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಿದ್ರೆ ಬ್ಲಡ್ 6.5 ಪಾಯಿಂಟ್ ಆಗಿತ್ತು. ಮತ್ತು ಬ್ಲಡ್ ಹಾಕ್ಬೇಕಂತ ಹೇಳಿದರು ಡಾಕ್ಟ್ರು. ನಮ್ಮ ಮಗಳು ಈಗ ಬೇಡ ಮಮ್ಮಿ ಬ್ಲಡ್ ಹಾಕ್ಸೋದು, ಧ್ಯಾನಕ್ಕೆ ಬಂದಿದೆಯಾ, ಸುಮ್ಮನೆ ಧ್ಯಾನ ಮಾಡು ನೋಡೋಣ ಆಮೇಲೆ ಅಂದರು. 3 ತಿಂಗಳು ಧ್ಯಾನ ಮಾಡಿದ್ವಿ. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ, 12.5 ಪಾಯಿಂಟ್ ಬ್ಲಡ್ ಆಗಿತ್ತು. ಮತ್ತು ಅದು ಅವಾಗಿಂದ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ನಾನು ಮೊದಲು ನಾವೆಲ್ಲ ಕೂಲಿ ಮಾಡಿರೋರೆ. ಇವಾಗ ನಮ್ಮ ಮಕ್ಕಳು ಇಬ್ಬರು ಜಾಬ್ ಮಾಡ್ತಾಯಿದ್ದಾರೆ. ಲಕ್ಷ್ಮೀ ಮೇಡಮರಿಗೆ ಧನ್ಯವಾದ ಹೇಳ್ಬೇಕು, ನಮ್ಮ ಮಗಳಿಗೆ ಧನ್ಯವಾದ ಹೇಳಬೇಕು. ಧ್ಯಾನ ಮಾಡಿರಿ, ಎಲ್ಲರೂ ಸಸ್ಯಾಹಾರಿಗಳಾಗಿರಿ, ಎಲ್ಲರೂ ಧ್ಯಾನ ಮಾಡಿರಿ. ಧ್ಯಾನದಿಂದ ತುಂಬ ಲಾಭ ಇದೆ. ಎಲ್ಲ ಜನ ಕೇಳ್ತಾರೆ, ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಿಮಗೇನು ಸಿಗುತ್ತೆ, ಧ್ಯಾನ ಮಾಡಿದ್ರೆ ಏನು ಬರುತ್ತೆ? ಧ್ಯಾನ ಮಾಡಿದ್ರೆ ಏನು ಬರುತ್ತೆ? ಆರೋಗ್ಯ ಸಿಗ್ತೈತಿ. ಆರೋಗ್ಯ ಅದು ಹೆಂಗದು? ಅನಾರೋಗ್ಯನ ಬರೋದಾ ಇಲ್ವಾ? ಬರ್ತೈತಿ. ಪ್ರತಿಯೊಬ್ಬ ಮನುಷ್ಯನಿಗೆ ಅನಾರೋಗ್ಯ ಬಂದೇ ಬರುತ್ತೆ. ಅದರಿಂದ ಪಾರ ಆಗ್ತೀವಲ್ಲ ಧ್ಯಾನದಿಂದ, ಅದನ್ನು ಯೋಚನೆ ಮಾಡ್ಬೇಕು ನಾವು. ಆಮೇಲೆ ಸಾವೇ ಬರೋದಿಲ್ಲ, ಸಾವು ಎಲ್ಲರಿಗೂ ಬರ್ತದೆ. ಒಂದು ಪ್ರಾಣಿ ಪಕ್ಷಿ ಕೂಡ ಸಾವು ಬರುತ್ತೆ. ನಾವು ಇರೋ ತನಕನಾದರೂ ಧ್ಯಾನದಿಂದ ನಾವು ಚೆನ್ನಾಗಿರ್ತೀವಿ ಅನ್ನೋದೊಂದು ನಂಬಿಕೆ ಇಟ್ಕೊಂಡು ಧ್ಯಾನ ಮಾಡಬೇಕು. ಆಮೇಲೆ ಜನ ಏನೋ ಒಂದು ತಿಳ್ಕೊಂಡು ಏನೋ ಇದು ಮಾಡ್ತಾರೆ. ನಮ್ಮ ಮನೆಯಾಗ ಎಲ್ಲರೂ ಇಲ್ಲ, ಯಾರು ಏನು ಅಂದ್ಕೊಂಡ್ರೆ ನೀನು ಧ್ಯಾನ ಮಾಡು, ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಧ್ಯಾನ ನೀನು ಮಾಡ್ತಾಯಿದ್ದೀಯ ಮಾಡು. ನಿನಗೆ ಯಾರೋ ಧ್ಯಾನ ಮಾಡ್ಬೇಕಂತ ನಿನಗೆ ಹೇಳಿಸ್ತೆ, ಅವ್ರಿಗೆ ಹೋಗಿ ಹೇಳು ಅವರಿಗೆ. ಅವ್ರು ಮಾಡೋಕೆ ಒಪ್ಪಿಕೊಂಡ್ರೆ ಅವ್ರಿಗೆ ಧ್ಯಾನ ಮಾಡೋಕ್ಕೆ ಹೇಳು. ಅವ್ರು ಮಾಡಿದ್ರೆ ಸರಿ, ಮಾಡದೇ ಇದ್ದರೆ ಅವ್ರ ಹತ್ರ ಹೋಗಿ ಹೇಳ್ಬೇಡ. ಅವರು ಬಂದೇ ಬರ್ತಾರೆ, ನೀನು ತಲೆ ಕೆಡಿಸ್ಕೋಬಾರ್ದು ಇನ್ನೊಬ್ರ ಬಗ್ಗೆ. ನೀನು ಧ್ಯಾನ ಮಾಡ್ತಾಯಿದ್ದೀಯ ಮಾಡು, ಚೆನ್ನಾಗಾಕತ್ತೆ. ನಾನು ಇವಾಗ ನಾವು ಮೊದಲೆಲ್ಲ ಕೂಲಿ ಮಾಡಿರೋರು, ನಮ್ಮ ಅಪ್ಪರು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು, ನಾವು ಕೂಲಿ ಕೆಲಸ ಮಾಡಿರೋರು. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ನಾವು ಮೊದಲು ಅನ್ನಕ್ಕೂ ಕೂಡ ಸಮಸ್ಯೆದಿಂದ ಬಳತಾ ಇದ್ವಿ. ಇವಾಗೆಲ್ಲ ನಮಗೆ ಅನ್ನ ಸಿಕ್ಕಿದೆ, ಆಹಾರ ಸಿಕ್ಕಿದೆ, ದುಡ್ಡು ಎಲ್ಲ ಇದೆ. ಎಲ್ಲ ಇದ್ದು ನಾನು ಏನೋ ಒಂದು ಹುಡುಕಾಟದಾಗಿದ್ದೆ. ನಾನು ಅನಾರೋಗ್ಯ ತಂದ್ಕೊಳ್ತಾ ಇದ್ದೆ. ಧ್ಯಾನಕ್ಕೆ ಬಂದ್ರೂ ನನಗೆ ಯಾಕೆ ಹಿಂಗೆ ಆಗ್ತದೆ, ನೀನು ಧ್ಯಾನ ಮಾಡ್ತಾಯಿದ್ದೀಯ ಮಮ್ಮಿ, ನೀನು ಯಾಕೆ ಆರಾಮ ಆಗ್ತಿಲ್ಲ, ಮತ್ತು ಹಂಗೆ ಮಾಡ್ಕೊತಿದ್ದೀಯ ಅಂತ ಬೈತಿದ್ರು ಮಕ್ಕಳೆಲ್ಲ. ನಾ ಏನೋ ಒಂದು ಹುಡುಕ್ತಾ ಇದ್ದೆ, ಅದು ಹುಡುಕಾಟದಿಂದಲೇ ನಾನು ಭಾಳ ಮತ್ತೆ ಅನಾರೋಗ್ಯಕ್ಕೆ ಬಂದೆ. ಅದನ್ನ ಬಿಟ್ಬಿಟ್ಟು ನಾವೇನು ಹುಡುಕ್ತಾ ಇದ್ವಿ, ನಾವು ಏನು ಹಿಡ್ಕೊತಿದ್ವಿ, ಅದರಿಂದ ನಮಗೆ ತುಂಬ ಸಮಸ್ಯೆ ಐತೆ ಅಂತ ನನಗೆ ಧ್ಯಾನದಿಂದ ಗೊತ್ತಾಯಿತು. ಧ್ಯಾನ ಮಾಡ್ತಾ ಮಾಡ್ತಾ ನೀನು ಏನು ಹುಡುಕ್ತಾ ಇದ್ದೆ, ನೀನು ಏನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀಯಾ, ಆ ಹಿಡ್ಕೊಂಡಿರೋದನ್ನ ಕೈ ಬಿಡು. ಅದು ನಿನಗೇನು ಸೇರಬೇಕೋ ಅದು ಸೇರುತ್ತೆ. ನಿನಗೇನು ಸಿಗಬೇಕೋ ಅದು ಸಿಗುತ್ತೆ. ನೀನು ಅದರಿಂದ ಹೋಗ್ಬೇಡ. ನೀನು ಬೇಕಾಗಿರೋದು ನಿನಗೆ ಬರ್ತೈತಿ. ನಮಗೆ ಬೇಕಾದವ್ರೆ, ನಮ್ಮ ಬ್ಯಾಡ ಅಂತ ನಮ್ಮನ್ನು ಬಿಟ್ಟು ಹೋದವರೆಲ್ಲ ಅವ್ರು ನಮ್ಮವರೆಲ್ಲ, ನಮಗೆ ಬೇಕಂತ ಬರೋರೆಲ್ಲ ನಮ್ಮವರೇ ಅವರು. ನೀನು ಅದರಿಂದ ಹೋಗ್ಬೇಡ ಮಮ್ಮಿ, ಯಾವುದನ್ನು ನೀನು ಜಾಸ್ತಿ ಹುಡ್ಕೋಟಕ್ಕೆ ಹೋಗಬೇಡ. ನೀನು ಏನು ಹುಡುಕ್ತಿದ್ದೀಯ, ನೀನು ಧ್ಯಾನ ಹುಡುಕು, ಧ್ಯಾನದಲ್ಲಿ ನಿನಗೆಲ್ಲ ಸಿಗುತ್ತೆ, ಧ್ಯಾನ ಮಾಡು ಅಂಥೇಳಿ ನಮಗೆಲ್ಲ ಮಕ್ಕಳು ಹೇಳ್ಕೊಡ್ತಾ ಇದ್ದಾರೆ. ಧ್ಯಾನ ಮಾಡ್ತಾಯಿದ್ವಿ, ಯೂಟ್ಯೂಬ್ ಚಾನಲ್ನ ನೋಡ್ತಾಯಿವಿ. ಆ ಯೂಟ್ಯೂಬ್ ಚಾನಲ್ ನೋಡಿರಿ, ಎಲ್ಲರೂ ಧ್ಯಾನ ಮಾಡಿರಿ, ಎಲ್ಲರೂ ಸಸ್ಯಾಹಾರಿಗಳಾಗಿರಿ. ಅದೇ ಈಗ ನಾವು ಧ್ಯಾನ ಮಾಡೋದ್ರಿಂದ ಮೇಡಮರು ಹೇಳಿದ್ರು ನಮಗೆ, ಲಕ್ಷ್ಮೀ ಮೇಡಮರು, ಧ್ಯಾನ ಮಾಡ್ತಾಯಿದ್ರೆ ನೀವು ಮಾಂಸಾಹಾರ ತಿನ್ನಂಗಿಲ್ಲ, ಮಾಂಸಾಹಾರ ಸೇವಿಸಂಗಿಲ್ಲ ಅಂತ ಹೇಳಿದರು. ನಾವು ಅವತ್ತಿಂದ ಈ 1.5 ವರ್ಷ ಆಯಿತು, ಒಂದು ಮೊಟ್ಟೆ ಸಮೇತ ಮುಟ್ಟಿಲ್ಲ ನಾವು ಧ್ಯಾನದಿಂದ. ನಾವು ಈಗ ಎಲ್ಲ ಸಸ್ಯಾಹಾರಿಗಳಾಗಿದ್ದೀವಿ. ಎಲ್ಲ ಪತ್ರಿ ಮೇಡಮ್ವರಿಗೆ ನಮಸ್ಕಾರ. ನನ್ನ ಸುಭಾಷ್ ಪತ್ರಿ ಸಾರಿಗೆ ನನ್ನ ನಮಸ್ಕಾರಗಳು. ಎಲ್ಲ PMC ಚಾನಲ್ದವರಿಗೆ ನನ್ನ ನಮಸ್ಕಾರಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ
ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.